ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಕ್ಲೀನ್ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಒಂದು ಲಾಂಗ್ ಟ್ರಿಪ್. ಟೋಟಲ್ ಡಿಸ್ಟೆನ್ಸ್ ಬಂದು 2200 ಕಿಲೋಮೀಟರ್. ಫುಲ್ಲು ಫಾಗು, ಏನೇನು ಕಾಣ್ತಿಲ್ಲ. ಮುಂದೆ ಕಾಣ್ತಿದೆ ನಿಮ್ಗೆ ಏನಾದರೂ 20,000 30,000 ಗಟ್ಟಲೆ ಫೈನ್ ಕಟ್ಟಬೇಕಾಗುತ್ತೆ. ಸೊ ಕರೆಕ್ಟ್ 2760 ಇದೆ. ನಮ್ಮ ಗಾಡಿ ಪಾಸಿಂಗ್ ಬಂದು ಎಕ್ಸಾಕ್ಟ್ 2. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಜಾನುನ ಕ್ಲೀನ್ ಮಾಡ್ತಿದ್ದೀವಿ. ಯಾಕಂದರೆ ಒಂದು ವಾರ ಆಯಿತು ಕರೆಕ್ಟಾಗಿ ಕ್ಲೀನೇ ಮಾಡಿರಲಿಲ್ಲ. ಫುಲ್ಲು ಒಳಗಡೆ ಧೂಳಾಗ್ಬಿಟ್ಟಿದೆ ನೋಡಿ. ಸೊ ಕ್ಲೀನ್ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಒಂದು ಲಾಂಗ್ ಟ್ರಿಪ್, ಲಾಂಗು. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಇವನೇನು ಇಲ್ಲೇ ಲೋಕಲ್ ಓಡಾಡ್ತಾ ಇದ್ದಾನೋ ಲಾಂಗ್ ಹೋಗ್ತಿದ್ದಾನೆ ಅಂದ್ಕೊಂಡ್ರ. ಅಂದಾಗೆ ನಾವು ಹೋಗೋದು UP ಉತ್ತರ ಪ್ರದೇಶದ ಮೀರಟ್ ಎಂಬ ಜಿಲ್ಲೆಗೆ ಹೋಗ್ತಿದ್ದೀವಿ. ನಾವು ಹೋಗೋ ರೂಟ್ ಬಂದು ಕರ್ನಾಟಕದ ಚಿಕ್ಕಬಳ್ಳಾಪುರ, ಆಂಧ್ರ ಪ್ರದೇಶದ ಅನಂತಪುರ, ಕರ್ನೂಲು, ತೆಲಂಗಾಣದ ಹೈದರಾಬಾದ್, ಆದಿಲಾಬಾದ್, ಮಹಾರಾಷ್ಟ್ರದ ನಾಗ್ಪುರ್, UPಯ ಝಾನ್ಸಿ ಮತ್ತು MP ಮಧ್ಯಪ್ರದೇಶದ ಗ್ವಾಲಿಯರ್, ಮತ್ತು UP ಎಂಟ್ರಿ ಆಗ್ತೀವಿ. ಆಗ್ರಾ, ಮಥುರಾ, ಗಜಿಯಾಬಾದ್, ಕೊನೆಗೆ ಮೀರಟ್ ರೀಚ್ ಆಗ್ತೀವಿ. ಟೋಟಲ್ ಡಿಸ್ಟೆನ್ಸ್ ಬಂದು 2200 ಕಿಲೋಮೀಟರ್ ಇದೆ. ನಾವು ಎಷ್ಟು ದಿನದಲ್ಲಿ ರೀಚ್ ಆಗ್ಬೋದು ಅಂತ ಕಮೆಂಟ್ ಮಾಡಿ. ಸೊ ಇವತ್ತು ಬಂದು ಆ್ಯಕ್ಚುಲಿ ಡೇಟು 30ನೇ ತಾರೀಕು, ನವಂಬರ್ನೇ ತಾರೀಕು ಈ ವಿಡಿಯೋ ಶೂಟ್ ಆಗ್ತಿರೋದು. ಗೊತ್ತಿಲ್ಲ ನಿಮಗೆ ಯಾವಾಗ ಅಪ್ಲೋಡ್ ಆಗುತ್ತೋ ಅಂತ ಗೈಸ್. ಮತ್ತು ಇನ್ನೊಂದೇನು ಗೊತ್ತಾ, ಈ ಬೆಂಗಳೂರು ವೆದರಲ್ಲಿ ಇತ್ತೀಚೆಗೆ ಅಂದರೂ ಬೆಂಗಳೂರು ವೆದರು ತುಂಬ ಫುಲ್ಲು ಕೋಲ್ಡ್ ಆಗ್ತಿದೆ. ಸೊ ಹಾಗಾಗಿ ಹೊರಗಡೆ ಹೋಗೋಣ ಅಂತ. ಆ್ಯಕ್ಚುಲಿ ನೀವೇ ನೋಡಿ, ಇಲ್ಲಿ ನನ್ನ ಗ್ಲಾಸ್ ಮೇಲೆ ಫುಲ್ಲು ಮಳೆನೂ ಬಂದಿಲ್ಲ, ಬಟ್ ಇವಾಗೂ ಕೂಡ ಲೈಟಾಗಿ ಬರ್ತಿದೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ ನೋಡಿ, ಹನಿ ಬರ್ತಾ ಇದೆ. ಫುಲ್ಲು ಕೋಲ್ಡ್ ಆಗಿದೆ ಗುರು ಬೆಂಗಳೂರಂತೂ ಒಂದು 2 ದಿನದಿಂದ. ಸೊ ಹಾಗಾಗಿ ಬನ್ನಿ ಹೊರಗಡೆ ಸುತ್ತಾಡ್ಕೊಂಬರೋಣ, ಹೊರಗಡೆ ಹೆಂಗಿದೆ ವೆದರ್ ಅಂತೇಳಿ. ನೋಡಿ ತೊಟ್ಟಿಲಿ ಒಂದ್ಸತಿ ಗಿಡಗಳೇನೋ ಹಾಕ್ಕೊಂಡೋಗಿದೆ, ಅದು ಮಣ್ಣೆಲ್ಲ ಎಷ್ಟಿದೆ. ಫುಲ್ಲು ಕ್ಲೀನ್ ಮಾಡಿ ತೋರಿಸ್ತೀನಿ ಆಮೇಲೆ. ಫೈನಲಿ ನಮ್ಮ ತೊಟ್ಟಿ ಹೇಗೆ ಕಾಣಿಸ್ತಿದೆ. ಫೈನಲಿ ನೀರು ತಂದಾಯಿತು. ಇನ್ನೇನು ನಮ್ಮ ಜನಕ್ಕೆ ಸ್ನಾನ ಮಾಡಿಸೋದೆ ಇವಾಗ. ಗುರು ಇವಾಗೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ ನೋಡಿ. ಆಗಲೇ ಮಳೆ ಬಂದುಬಿಟ್ಟಿದೆ, ಇಲ್ಲಂದ್ರೂ ಫಾಗೆ ಕೂತ್ಕೊಂಡ್ಬಿಟ್ಟಿದೆ. ಒಳಗಡೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೆ, ಒಂದು ಸ್ವಲ್ಪ ಹಂಗೆ ಲೈಟಾಗಿ ಮಳೆ ಬಂದುಬಿಡ್ತು. ಸರಿ ಆಯಿತು, ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಾದ್ರೆಲ್ಲ ಒರೆಸ್ಕೊಂಡು ಹೋಗೋಣ. ನೋಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ನಮ್ಮ ಲಗೇಜ್ನ ಶಿಫ್ಟ್ ಮಾಡಿಕೊಂಡು ಮೊದಲು ನಾನು ಫ್ರೆಶ್ ಅಪ್ ಆಗಿ, ಆಮೇಲೆ ಗಾಡಿ ಸ್ವಲ್ಪ ಪೂಜೆ ಮಾಡಿಕೊಂಡು, ಆಮೇಲೆ ನಮ್ಮ ಲಗೇಜ್ ಎಲ್ಲ ಸೆಟಪ್ ಮಾಡಿಕೊಂಡು ಹೊರಡೋದೆ ಕೆಲಸ. ಗುರು ಫೈನಲಿ ನಾನಂದ್ರೆ ಫ್ರೆಶ್ ಅಪ್ ಆಗಿ ಬಂದಾಯಿತು. ಸೊ ಇವಾಗ ಪೂಜೆ ಮಾಡಿಕೊಂಡು ಇನ್ನೇನು ಹೊರಡ್ತಾ ಇರೋದೆ ಇವಾಗ. ಇನ್ನೇನು ಪೂಜೆ ಎಲ್ಲ ಮಾಡಾಯಿತು, ಇನ್ನೇನು ಹೊರಡೋದೆ ಇವಾಗ. ಪಾರ್ಟಿ ಬಂದು ನಿನ್ನೆ ನೈಟೇ ನಮಗೆ ಲೊಕೇಶನ್ ಕಳಿಸ್ಕೊಟ್ಟಿದ್ರು. ಸೊ ಇಲ್ಲಿಂದ ಎಷ್ಟೋ ತೋರಿಸ್ತಿದೆ, ಬನ್ನಿ ನೋಡೋಣ. ಇಲ್ಲಿಂದ 1.25 ಗಂಟೆ ತೋರಿಸ್ತಿದೆ. ಟೋಟಲ್ 37 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಇವಾಗ ಡೈರೆಕ್ಟ್ ಲೋಡಿಂಗ್ ಪಾಯಿಂಟಲ್ಲೇ ಸಿಗೋಣ. ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಹೆಬ್ಬಾಳು ಜಾಮ್ ಎಲ್ಲ ಬಿಟ್ಟು ಮುಂದೆ ಬಂದೆ ನೋಡಿ. ಫುಲ್ಲು ಫಾಗು, ಏನೇನು ಕಾಣ್ತಿಲ್ಲ. ಮುಂದೆ ಕಾಣ್ತಿದೆ ನಿಮ್ಗೆ ಏನಾದರೂ? ಫುಲ್ಲು ಫಾಗಿ ಅಂದರೆ ಫಾಗಿ. ಸೈಡಿಗೂ ಅಷ್ಟೇ, ಎಲ್ಲಿ ನೋಡಿದ್ರು ಫಾಗಿನೇ ನೋಡಿ. ಬೆಂಗಳೂರು ಅಂದರೆ ಹಿಂಗಿರುತ್ತೆ, ಚಳಿ ಮಳೆ ಗಾಳಿ ಎಲ್ಲ ಮಿಕ್ಸ್ ಇರೋವಂಥ ಊರೇ ನಮ್ಮ ಬೆಂಗಳೂರು. ಗುರು ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಾಯಿತು. ಪಾರ್ಟಿಗೆ ಕಾಲ್ ಮಾಡಿದ್ದೆ. ಸರಿ ಆಯಿತು, ನಾನು ಫ್ಲೈಟಿಗೆ ಟೈಮ್ ಆಗಿದೆ, ನಾನು ಹೊರಡ್ತಿದ್ದೀನಿ, ನೀನು ಲೋಡ್ ಮಾಡಿಸ್ಕೊಂಡು ಬಾ ಅಂತೇಳಿ ಹೇಳಿದ್ದಾರೆ. ಅವರಿಗೆ 3ನೇ ತಾರೀಕು ಡೆಲಿವರಿ ಬೇಕಂತೆ. ಸೊ 3ನೇ ತಾರೀಕುವರೆಗೂ ನಾವು 3ನೇ ತಾರೀಕು ಒಳಗೆ ಹೋಗೋಕ್ಕಾಗುತ್ತಾ ಇಲ್ಲ ನೋಡೋಣ. ಆಗುತ್ತೆ, 100% ಆಗೇ ಆಗುತ್ತೆ. ಸೊ ನಾವು ಎಲ್ಲೆಲ್ಲ ಸುತ್ತಾಡಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ಆಗುತ್ತಾ ಇಲ್ಲ ಅಂತೇಳಿ. ಇವಾಗ ಲೋಡ್ ಮಾಡ್ತಾರೆ. ಇವಾಗ ಊಟ ಮಾಡ್ಕೊಂಡು ಬಂದೆ. ಇದಲ್ಲಿ ನೋಡಿ ನಮ್ಮ ಸುಂದ್ರಿ, ಇನ್ನು ಲೋಡ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ.
ಸೊ ಲೋಡ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಇನ್ನು. ಹೋಗಿ ಬೇಗ ಬೇಗ ಲೋಡ್ ಮಾಡಿಸ್ಕೊಂಡು ಬಿಡೋಣ ಇಲ್ಲಿಂದ. ಇವಾಗ ವೇ ಬ್ರಿಡ್ಜ್ ಹತ್ರ ಹೋಗ್ತಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ನಾವು ಭಾರತದ ರಾಜಧಾನಿಗೆ ಹೋಗ್ತಿರೋದ್ರಿಂದ ಬಾರ್ಡ್ರಲ್ಲೂ ಚೆಕ್ಕಿಂಗ್ ಇರುತ್ತೆ. ಚೆಕ್ಕಿಂಗ್ ಇರಲಿ ಬಿಡಲಿ, ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋಣ. ಅಕಸ್ಮಾತ್ ಒಂದು 50 kg 100 kg ಬಂದರೂ 20,000 30,000 ಗಟ್ಟಲೆ ಫೈನ್ ಕಟ್ಟಬೇಕಾಗುತ್ತೆ. ಸೊ ಇಲ್ಲೇ ಎಷ್ಟು ಬರುತ್ತೆ ತೂಕ ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ ಬನ್ನಿ. ಇವಾಗ ಬಾಗ್ಲೂರು ಬಿಟ್ಟು ಮುಂದ್ಗಡೆ ಹೋಗ್ತಿದ್ದೀನಿ. ಇಲ್ಲೊಂದು ವೇ ಬ್ರಿಡ್ಜ್ ಇದೆ ಅಂತೇಳಿ ತೋರಿಸ್ತಿದೆ. ಸೊ ಅಲ್ಲಿ ಕಾಟ್ ಹಾಕ್ಸ್ಕೊಂಡು ಮುಂದ್ಗಡೆ ಹೋಗೋಣ. ಹೆಂಗಿದ್ರು ನಮಗೆ ಡೈರೆಕ್ಟ್ ನಾವು ಎಲ್ಲಿ ಹೋಗ್ತೀವಿ ಅಂದರೆ ದೇವನಹಳ್ಳಿಗೆ ಹೋಗ್ತೀವಿ. ಏರ್ಪೋರ್ಟ್ ಟೋಲ್ ನಮಗೆ ಉಳ್ಕೊಂತ ಸೇವ್ ಆಯ್ತು ಇವತ್ತು. ಫೈನಲ್ ಆಗಿ ವೇ ಬ್ರಿಡ್ಜ್ ಹತ್ರ ಬಂದಿದ್ದ. ಕರೆಕ್ಟು 2760 ಅಣ್ಣ ಲೋಡು. ಒಂದು KGನೂ ಜಾಸ್ತಿ ಇಲ್ಲ, ಒಂದು KGನೂ ಕಮ್ಮಿ ಇಲ್ಲ. KA 16 KB 3779. ನಮ್ಮ ಗಾಡಿ ಪಾಸಿಂಗ್ ಬಂದು ಎಕ್ಸಾಕ್ಟ್ 2760 kg ಗುರು ಇರೋದು. ಅದು ಕರೆಕ್ಟ್ ಹೆಂಗೆ ಬಂತು ಗೊತ್ತಾಗ್ತಿಲ್ಲ. ನಾನು 50 kg ಇದ್ದೀನಿ ಪಕ್ಕ. ಸ್ಕೇಲ್ ಮಾತ್ರ ಪಕ್ಕ ಐತೆ. 1 kgನೂ ಆ ಕಡೆ ಈ ಕಡೆ ಇಲ್ಲ ಅನ್ಕೊಂಬಿಡಿ. ಕೆಲವೊಂದು ಸ್ಕೇಲ್ಗಳು ಸರಿ ಇರಲ್ಲ. ನೀವೇ ನೋಡಿ, ಇದು ಇಂಟ್ರಾ V30 ಗೋಲ್ಡ್ ಲಾಸ್ಟ್ ಏನಿದೆಯಲ್ಲ 2450 LX ಅಂತೇಳಿ, ಅದೇ ಆ ಗಾಡಿ ನಮ್ಮದು. ಅದು ಎಕ್ಸಾಕ್ಟ್ ಎಷ್ಟಿದೆ ನೋಡಿ, 2760. ಆ್ಯಂಡ್ ಇವಾಗ ನಮ್ಮದು ಟೋಟಲ್ ವೆಯ್ಟ್ ಇರೋದು ಕೂಡ 2760. ವಾಟ್ ಅ ಕೋಇನ್ಸಿಡೆನ್ಸ್ ಅಲ್ವಾ. ಇವಾಗ ನಾವು ನೆಕ್ಸ್ಟು ಚಿಕ್ಕಬಳ್ಳಾಪುರ ಹೋಗೋಣ. ಏನಕ್ಕಂದರೆ ನಮ್ಮ ಅಳಿ ಬರ್ತಾನೆ. ನಮ್ಮ ಅಳಿನ ಕರ್ಕೊಂಡು ಹೋಗೋಣ. ತುಂಬ ದಿನ ಆಗಿದೆ ಅವನ್ನ ನೋಡಿ, ಮೀಟ್ ಮಾಡಿ. ಬರ್ರೆ ನನ್ನ ಮಗ ಹೆಂಗಂದರೆ ನಂಬಿಕೆನೇ ಇಲ್ಲ ನನ್ನ ಮಗನ ಮೇಲೆ ಅಂತ. ಅವನು ಬಂದು ನನ್ನ ಗಾಡಿ ಹತ್ತು ಕುತ್ಕೊಳ್ಳೋರು ನನಗೆ ನಂಬಿಕೆ ಇಲ್ಲ. ಬರ್ತೀನಿ ಅಂತವನೇ. ನೋಡೋಣ, ಅಲ್ಲಿಗೆ ಹೋಗಿ ಸಿಗೋಣ. ಯಾರದು ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿ ಇವಾಗ ಬಂದಿದ್ದಾನೆ. ಅಲ್ಲಿ ಮುಖ ತೋರಿಸು, ಹೇಳ ನಿನ್ನ ಹೆಸರೇನು? ಭಾಸ್ಕರ್ ಅಂತ ಅಣ್ಣ. ಫುಲ್ ಮಾಡ್ಬೋಣ. ಹ್ಞೂ ಹಾಂ. ಗುರು ನಿದ್ದೆ ಅಂದರೂ ಹೆವಿ ಬರ್ತಿದೆ. ಸೊ ಹಿಂಗೆ ನಾನು ಗಾಡಿಲೇ ಮಲ್ಕೊಂಡಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್, ಶುಭರಾತ್ರಿ.